ಹಾಯ್, ಇವತ್ತು ಈ ಸೀರೆಗೆ ನಾನು ಡಿಸೈನ್ ಹಾಕಿ ತೋರಿಸ್ತಿದ್ದೀನಿ. ಇದು 3 ಶೇಡ್ ಬಂದಿದೆ. ಯೆಲ್ಲೋ, ಪಿಂಕ್, ಗ್ರೀನ್. ಆದರೆ ಯೆಲ್ಲೋ ಕಲರ್ ತೊಗೋತಿದ್ದಿಲ್ಲ, ಗೋಲ್ಡ್ ಶೇಡ್ ತೊಗೋತಿದ್ದೀನಿ. ಯೆಲ್ಲೋ ಡಾರ್ಕ್ ಆಗುತ್ತೆ ಅಂತ. ಪಿಂಕ್ ಗ್ರೀನ್ ದಾರ ಮತ್ತು ಸ್ಮಾಲ್ ಬೀಡ್ಸ್ ಬೇಕು. ನೀಡಲ್ ನಂಬರ್ 11 or 10 ಎರಡರಲ್ಲಿ ಯಾವುದಾದ್ರೂ ಓಕೆ. ಟ್ರಿಮ್ಮರ್ ತಗೊಳ್ಳಿ ಒಂದು ಗ್ಲೂ. ಇಷ್ಟು ಮೆಟೀರಿಯಲ್ಸು. ಇವಾಗ ಫಸ್ಟ್ 6 strands ಥ್ರೆಡ್ ತೊಗೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಹಾಕಿ ಈ ಥರ ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಥರ ಕ್ರಾಸ್ ಮೇಲೆ ಇಟ್ಕೊಳ್ಳಿ. ಸ್ಟ್ರೇಟ್ ಅಲ್ಲ, ಕ್ರಾಸ್ ಎಲ್ಲಿ ಬರುತ್ತೆ ನೋಡಿ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಬೀಡ್, ಆ್ಯಡ್ ಮಾಡಿಂದ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇನು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ ಅದ್ರ ಹಿಂದ್ಗಡೆ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶೆ. ಟೋಟಲ್ 6 ಡಬಲ್ ಕ್ರೋಶೆ ಬರುತ್ತೆ. ಇವಾಗ 3 ಡಬಲ್ ಕ್ರೋಶೆ ಆಯಿತು. ಇನ್ನೂ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸಿಕ್ಸ್ ಡಬಲ್ ಕ್ರೋಶಾಗಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಕ್ರಾಸ್ ಮೇಲೆ ಈ ಥರ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ, ಕ್ರಾಸ್ ಮೇಲೆ ಇಟ್ಕೊಂಡು ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೇಮ್ ಇವಾಗ ಫಸ್ಟ್ ಮಾಡಿದ್ದೀವಲ್ಲ ಅದೇ ಥರ ಮಾಡಬೇಕು. ಮತ್ತು ಲೂಪ್ ಮೇಲೆ ಮಾಡಿ 1 ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು 6 ಡಬಲ್ ಕ್ರೋಶೆ. ಈ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ ನೋಡಿ. 1 2 3 4 ಟೈಮ್ ಆ ಥರ ಆರ್ಚಾಗಿಂದ 5th ಆರ್ಚ್ ಮಾಡಬೇಕಾದ್ರೆ ಸೇಮ್ ಅದೇ ಥರ ಕ್ರಾಸ್ ಮೇಲೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದಾಗಿಂದ 1 ಬೀಡ್ ಆ್ಯಡ್ ಮಾಡಿಕೊಂಡು ಟು ಚೈನ್, ನೆಕ್ಸ್ಟು ನೀಡಲ್ ಮೇಲೆ ದಾರ ಸುತ್ತಿ ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ ಆಗಿಂದ ಇವಾಗ 5 ಚೈನ್ ಮಾಡ್ಕೊಳ್ಳಿ. 5 ಚೈನ್ ಆಗಿಂದ ಜಸ್ಟ್ ಈ ಲೂಪ್ನ ಒಂಚೂರು ದೊಡ್ಡ ಮಾಡಿ ಈ ಥರ ಒಂಚೂರು ಮೇಲೆ ಮಾಡಿಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ ಒಂದು ಹಾಕಿರ್ತೀವಲ್ಲ, ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ನೀಡಲ್ ಇನ್ಸೆಟ್ ಮಾಡಿ ಈ ಲೂಪ್ ಏನು ದೊಡ್ಡ ಮಾಡಿ ಇಟ್ಕೊಂಡಿದ್ದೀವಿ ಆ ಲೂಪ್ ಒಳಗಡೆ ನೀಡಲ್ ಹಾಕಿ ಈ ಥರ ಅದರೊಳಗಡೆ ತೊಗೊಂಬರ್ಬೇಕು. ಆಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿಂದ ನೆಕ್ಸ್ಟ್ 2 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ. ಮತ್ತು 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರ ತೊಗೊಂಬಂದು ಡಬಲ್ ಕ್ರೋಶೆ. ಸೇಮ್ ಇದೇ ಥರ ಡಬಲ್ ಕ್ರೋಶೆ 6 ಬರಬೇಕು. 2 ಚೈನ್ 1 ಡಬಲ್ ಕ್ರೋಶೆ, 2 ಚೈನ್ 1 ಡಬಲ್ ಕ್ರೋಶೆ. ಮತ್ತು 2 ಚೈನ್ ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. ನೀವು ಡಬಲ್ ಕ್ರೋಶನ್ ಕೌಂಟ್ ಮಾಡ್ಕೊಳ್ಳಿ. ಟೋಟಲ್ 6 ಡಬಲ್ ಕ್ರೋಶೆ ಬರಬೇಕು. 6 ಡಬಲ್ ಕ್ರೋಶೆ ಆಗಿಂದ ನೆಕ್ಸ್ಟ್ 1 2 3 4 5 6 ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕ್ಕೋಬೇಕು.
2 ಚೈನ್ ಹಾಕಿ ಇದು 5 ಚೈನ್ ಏನಿದೆ ಅಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇವಾಗ ಸಿಂಗಲ್ ಕ್ರೋಶಾಗಿಂದ ನೆಕ್ಸ್ಟ್ ನಾವು ಮತ್ತೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತೀವಿ. ಇವಾಗ ಒಂದು ಮಾಡಿದ್ದೀವಲ್ಲ, ಇನ್ನು 5 ಡಬಲ್ ಕ್ರೋಶನ ಹಾಕಬೇಕು. ಟೋಟಲ್ 6 ಡಬಲ್ ಕ್ರೋಶ. ಡಬಲ್ ಕ್ರೋಶದಿಂದ ಮತ್ತೆ ನಾರ್ಮಲ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕ್ರಾಸ್ ಮೇಲೆ ಹೋಗಿ ದಾರ ತಂದು ಡಬಲ್ ಕ್ರೋಶ. ಸೇಮ್ ಫಸ್ಟ್ ಮಾಡಿದ್ವಲ್ಲ ಅದೇ ಥರ ಫುಲ್ ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ 4th ಆರ್ಚ್ ಆಗೋಣ. 5th ಆರ್ಚ್ ಮಾಡಬೇಕಾದ್ರೆ ಈ ಥರ ನಾವು ಮೇಲ್ಗಡೆ ಫ್ಲವರ್ ಮಾಡೋಕ್ಕೆ ಆರ್ಚ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಫ್ಲವರ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. 6 ಟೈಮ್ಸ್ ಥ್ರೆಡ್ ತೊಗೊಂಡು ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ಹೊರಗಡೆ ತೊಗೊಂಬನ್ನಿ. ಹೊರಗಡೆ ತಂದು 2 ಸೈಡ್ ಥ್ರೆಡ್ನ ಈ ಥರ ನಾಟ್ ಮಾಡ್ಕೋಬೇಕು. 1 or 2 ಟೈಮ್ಸ್ ನಾಟ್ ಮಾಡ್ಕೊಳ್ಳಿ. ಇಷ್ಟು ನಾಟ್ ಆಗಿಂದ ನೆಕ್ಸ್ಟ್ ಆ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶಾಗಿಂದ 1 ಚೈನ್ ಮಾಡಿ ಮಿಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪು ಒಳಗಡೆ ಹೋಗಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಇದೇ ಥರ 4 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನಿಡಲ್ ಮೇಲೆ ದಾರ ಸುತ್ಕೊಳ್ಳೋದು, 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ. ಈ ಥರ 4 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ 1 ಚೈನ್. ಈ ನೆಕ್ಸ್ಟ್ ಡಬಲ್ ಕ್ರೋಶ ಬರುತ್ತೆ ನೋಡಿ, ಆ ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ ಇರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಾಗಿಂದ 1 ಚೈನ್ ಮತ್ತು ನಿಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ. ಟೋಟಲ್ 4 ಡಬಲ್ ಕ್ರೋಶ ಮಾಡ್ಕೋಬೇಕು. 1 ಪೆಟಲ್ಗೆ ಟೋಟಲ್ 4 ಡಬಲ್ ಕ್ರೋಶ ಬರುತ್ತೆ. ಡಬಲ್ ಕ್ರೋಶಾಗಿಂದ 1 ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೇಮ್ ಇದೇ ಥರ ಮಾಡ್ಕೊತ ಹೋಗಿ. ಮತ್ತು 1 ಚೈನ್ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಈ ಥರ 4th ಪೆಟಲ್ ಆಗೋ ತನಕ ಸೇಮ್ ಇದೇ ಥರ ಮಾಡ್ಕೊಳ್ಳಿ. ಇವಾಗ 4th ಪೆಟಲ್ ಆಗಿಂದ ಲಾಸ್ಟಿಗೆ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮಧ್ಯದಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿಂದ ಇವಾಗ 2 ಚೈನ್ ಹಾಕ್ಕೊಂಡು 2 ಚೈನ್ ಹಾಕಿ ಲಾಸ್ಟಿಗೆ 2 ಚೈನ್ ಹಾಕಿ ನಾವು ಲಾಕ್ ಮಾಡಿರ್ತೀವಲ್ಲ ಆ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಮಧ್ಯದಲ್ಲಿ ಒಂದು 2 ಚೈನ್ ಗ್ಯಾಪು ಹಂಗೆ ಖಾಲಿ ಉಳಿಯುತ್ತೆ. ಲಾಸ್ಟಿಗೆ 2 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಸ್ಟಿಗೆ. ಇವಾಗ ಇದು ಏನು ಎಕ್ಸ್ಟ್ರಾ ಥ್ರೆಡ್ 2 ಸೈಡ್ ಇದೆ ಅಲ್ಲ, ಫ್ಯಾಬ್ರಿಕ್ ಗ್ಲೂ ಹಚ್ಚಿ ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಚ್ಚಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಫ್ಯಾಬ್ರಿಕ್ ಹಚ್ಚಿ ಫ್ಯಾಬ್ರಿಕ್ ಗ್ಲೂನ ಹಚ್ಚಿ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ ನೋಡಿ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ಟ್ರೈ ಮಾಡಿ.
ಈ ಥರ ನಾನು ಡಬಲ್ ಕಲರ್ ಪೆಟಲ್ಸ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು. ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರೇ ಮಾಡಿ. ಥ್ಯಾಂಕ್ ಯು.